ಯಾವಾಗ ಗಿಫ್ಟ್ ಕೊಡ್ತೀರಂತ. ಇನ್ನೊಂದು ನೀವು ಚಿಕ್ಕ ವಿಷಯ ನೀವು ಗಮನಿಸ್ತಾ ಇರ್ಬೋದು, ಇವತ್ತಿಂದ ಬರ್ತಾ ಇದೆ ಅದೆಲ್ಲ ಕಡೆ. ಸಿದ್ದರಾಮಯ್ಯ ಸರ್ನ ಮೀಟ್ ಆಗಿದ್ದು ಡಾಲಿ ಸರ್ ಅದೆಲ್ಲ, ಅವ್ರೇನೋ ರಾಜಕೀಯಕ್ಕೆ ಬರ್ತಾರೆ ಅಂತ ಮಾತಾಡ್ತಾರಪ್ಪ. ಹೌದೇನೋ? ಇದು ನನಗೂ ಸರ್ಪ್ರೈಸು. ಯಾರೋ ಕಳ್ಸಿದ್ರು. ಇಲ್ಲ, ಈಗ ಶೂಟಿಂಗ್ ಮಾಡ್ಬೇಕಾದ್ರೆ ಯಾರೋ ಕಳಿಸಿದ್ರು ಹಿಂಗೆ. ನಾನು ನಕ್ಕೊಟ್ಟು ಸುಮ್ಮನೆ ಅದೇ. ಅಲ್ಲ ಅಂದ್ರೆ ನಾನು ಯೋಚನೆ ಮಾಡ್ತಿದ್ವಾಗ ಬರ್ಬೋದೇನೋ, ಅವ ಹಿಂಗ್ ಸಿಕ್ಕಾಪಟ್ಟೆ ಸಮಾಜ ಕಳಕಳಿ ಇದೆ, ಸಾಮಾಜಿಕ ಸೇವೆ ಮಾಡ್ತಿರೋರು, ತುಂಬಾ ಜನಕ್ಕೆ ಅನ್ನ ಹಾಕ್ಬೇಕು ಅನ್ನೋ ಇಂಟೆನ್ಷನ್ ಇದೆ, ಒಳ್ಳೇದ್ ಮಾಡಬೇಕು ಅನ್ನೋ ಮನೋಭಾವ ಇರೋ ಮನುಷ್ಯ, ಸಾಹಿತ್ಯ ಓದ್ಕೊಂಡಿರೋ ಮನುಷ್ಯ ಅಂತ. ನಿಮ್ ಲೆಕ್ಕಾಚಾರದಲ್ಲಿ ಅವ್ರು ಹೆಂಗೆ ಅಂದ್ರೆ ಈ ಸಮಾಜಮುಖಿ ಇಲ್ಲಿ ಯಾವಾಗ್ಲೂ ಯೋಚನೆ ಮಾತಾಡ್ತಿರ್ತಾರ, ನಿಮ್ಮ ಹತ್ರ ಮಾತಾಡ್ತಿರ್ತಾರ ಅಂತ? ನೀವು ಹೇಳಿದ್ದೆಲ್ಲವೂ ಹೌದು. ಅವನಿರೋದೇ ಹಾಗೇನೆ. ಏನೋ ಒಂದೇನೋ ಆದ್ರೂ ಒಂದು ಸಣ್ಣ ಒಂದು ಏನು ವರ್ತಮಾನದ ತಲ್ಲಣಗಳಿಗೆ ಸ್ಪಂದಿಸುವಂತಹ ಒಂದು ಜೀವ ಅದು. ಅದ್ಯಾವತ್ತು ಇದ್ದೇ ಇದೆ. ಬಟ್ ನೀವು ಹೇಳ್ದಂಗೆ ಈ ಥರ ಈ ಸುದ್ದಿ ಬಂತಲ್ಲ, ನಾನು ಹೇಳಿದ್ನಲ್ಲ ಅವರೇ ನಕ್ಬಿಟ್ಟು ಸುಮ್ಮನೆ ಇದೆ ಅಂತ ಅಷ್ಟೇ. ಇಲ್ಲ ಅಂದ್ರೆ ಗೊತ್ತಿಲ್ಲ. ಆಮೇಲೆ ಈ ಸುದ್ದಿಗಳು ಹೆಂಗ್ ಬರ್ತವೆ ಅಂತ ನನಗೆ ಗೊತ್ತಿಲ್ಲ. ಬರ್ತಿದ್ಯಲ್ಲ, ಪಕ್ಕ ಕೀ ಪರ್ಸನ್ ಅಲ್ಲ ನೀವು, ನಿಮ್ಮ ಹತ್ರ ಕೇಳಿದ್ರೆ ಪಕ್ಕ ಹೇಳ್ತೀರಾ ಅನ್ನೋದು. ಅದಕ್ಕೆ ನೀವು ಮೈಕ್ ಇಟ್ಬಿಟ್ಟು ಕೇಳ್ತಾ ಇದ್ದೀರ. ಇಲ್ಲ, ಆ ಥರದ್ದೆಲ್ಲ ಏನಿಲ್ಲ. ಬಟ್ ಏನೇ ಹೇಳಿ, ನಿಮ್ ಜರ್ನಿ ಮತ್ತು ಈ ತರದೆಲ್ಲ ವಿಷಯಗಳ ಕೇಳಿದಾಗಲ್ಲ ಭಾರಿ ಸಂತೋಷ ಆಗುತ್ತೆ. ಇದೇ ರೀತಿ ನಗನಗ್ತಾ ಇರ್ಬೇಕು. ಬೇಗ ಒಳ್ಳೊಳ್ಳೆ ವಿಚಾರಗಳನ್ನ ಕೊಡಿ ಎಲ್ಲ ರೀತಿಯಿಂದ. ಥ್ಯಾಂಕ್ ಯು. ಇದಿಷ್ಟು ನಾಗಭೂಷಣ್ ಅವರ ನಗುನುಗಿನ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸಿದ್ದಪ್ಪ ಜೊತೆಗೆ ನಾನು ಶ್ರೀಧರ್, ಶಿವಮೊಗ್ಗ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.